ನಂತರ ಬೆಂಗಳೂರಿನಲ್ಲಿ ಮುಂದುವರೆದಿದೆ. ಜನರ ಜೀವಕ್ಕೆ ಸಂಚಕಾರ ಬಂದಿದೆ. ಬೆಂಗಳೂರಿನಲ್ಲಿ ಬಲಿಗಾಗಿ ಕಾಯ್ತಾ ಇದ್ದಾವೆ ಯಮಗುಂಡಿಗಳು. ಆಡುಗೋಡಿಯಲ್ಲಿ ಟಿಪ್ಪರ್ಗೆ ಸಿಲುಕಿ ಮಹಿಳೆ ಕಾಲು ಕಟ್ಟಾಗಿದೆ. ರಸ್ತೆ ಗುಂಡಿಯಿಂದಾನೇ ಈ ತರ ಘಟನೆ ಆಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಘಾತ ನಡೆದ ಜಾಗದಲ್ಲಿ ಗುಂಡಿಗಳದ್ದೇ ಕಾರುಬಾರು. ಸಿಕ್ಕಾಪಟ್ಟೆ ರಸ್ತೆ ಗುಂಡಿಗಳು ಜೊತೆಗೆ ಕಿತ್ತು ಹೋದ ರಸ್ತೆಗಳು. ಹಾಗಾಗಿ ಜನರು ಬಲಿಯಾಗ್ತಾ ಇದ್ದಾರೆ. ನೋಡಿ ಎಷ್ಟು ಯಾವ ರೀತಿಯಲ್ಲಿ ಅಲ್ಲಿ ದಾಟಕ್ಕೆ ಆಗಲ್ಲ ಆ ರೀತಿ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ. ಆದ್ರೆ ಇಲ್ಲಿ ಅಪಘಾತ ಆದ ನಂತರ ಎಚ್ಚೆತ್ತುಕೊಳ್ತಾ ಇದೆ. ಅಲ್ಲಿವರೆಗೂ ಕೂಡ ಅಂದ್ರೆ ಜನರ ಬಲಿಗಾಗಿ ಕಾಯ್ತಾ ಇದ್ದಾವೆ ಗುಂಡಿಗಳು. ಮಹಿಳೆಯೊಬ್ಬರ ಕಾಲು ಕಟ್ಟಾಗಿದೆ ಈ ಗುಂಡಿ ಅವಾಂತರದಿಂದಾಗಿ. ಹಾಗಾಗಿ ಇಂತಹ ಘಟನೆಗಳು ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಇಡೀ ಬೆಂಗಳೂರಿನಾದ್ಯಂತ ರಸ್ತೆಗಳನ್ನ ಬೇಕಾಬಿಟ್ಟಿಯಾಗಿ ಕಂಡಲ್ಲಿ ಕಿತ್ತಾಕಿದ್ದಾರೆ. ರಿಪೇರಿ ಅಂತೂ ಕೇಳಲೇಬೇಡಿ. ಏನೇನೆಲ್ಲ ನಡೀತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಂತಹ ಮಹಿಳೆಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಿಮಗೆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರಬಹುದು, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇರೋದು ಈ ಅವೈಜ್ಞಾನಿಕ ರಸ್ತೆ ಅಥವಾ ಇಲ್ಲಿರುವಂತಹ ಗುಂಡಿಗಳಿಂದಾಗಿ ಆಕ್ಸಿಡೆಂಟ್ ಪ್ರಮಾಣ ಆಗ್ತಿರೋದು ಅಂತ. ಯಾಕಂದ್ರೆ ಪ್ರಮುಖ ರಸ್ತೆಯಿಂದ ಕನೆಕ್ಟೆಡ್ ಆಗಿರುವಂತಹ ರಸ್ತೆಗೆ ಇಲ್ಲಿ ನೋಡ್ತಾ ಇರಬಹುದು ಯಾವುದೇ ರೀತಿಯ ಸಮತಟ್ಟಾಗಿರುವಂತಹ ಇದು ಜಾಗ ವ್ಯವಸ್ಥೆ ಇಲ್ಲ. ಜೊತೆಗೆ ಇಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಈ ಒಂದು ಮುಖ್ಯ ರಸ್ತೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಆಯ ತಪ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾ ಇರುವಂತದ್ದು. ಇದೇ ಜಾಗ ಇಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಇದೇ ಜಾಗದಲ್ಲಿ ಇವತ್ತು ಆಕ್ಸಿಡೆಂಟ್ ನಡೆದಿರುವಂತದ್ದು. ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಂತಹ ಮಹಿಳೆ ಏನಿದೆ ಏಕಾಏಕಿ ಆಯ ತಪ್ಪಿ ಕೆಳಗಡೆ ಬೀಳ್ತಾರೆ. ತದನಂತರದಲ್ಲಿ ಆಕೆ ಕಾಲ ಮೇಲೇನೆ ಟಿಪ್ಪರ್ ಹರಿದಂತಹ ಪರಿಣಾಮ ಎರಡು ಕಾಲು ಏನಿದೆ ಕಂಪ್ಲೀಟ್ ಆಗಿ ಛಿದ್ರವಾಗಿದೆ. ಯಾವಾಗ ಘಟನೆ ನಡೆಯುತ್ತೋ ಕೂಡಲೇ ಇಲ್ಲಿರುವಂತಹ ಸ್ಥಳೀಯರು ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಪ್ರತ್ಯಕ್ಷ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಎಷ್ಟೊತ್ತಿಗೆ ಆಯ್ತು ನೀವು ನೋಡುವಾಗ ಅವ್ರ ಕಂಡೀಷನ್ ಹೆಂಗಿತ್ತು ಸರ್? ಸರ್, ಅವ್ರ ಕಂಡೀಷನ್ ತುಂಬಾ ಖರಾಬ್ ಇತ್ತು. ಕಾಲ್ಗೆ ಮೇಲೆ ಹಚ್ಚಿ ಕಾಲೇ ಸಪರೇಟ್ ಆಗ್ಬಿಟ್ಟಿತ್ತು. ಎಲ್ಲ ಬೂಟಿ ಎಲ್ಲ ಆಚೆ ಬಂದ್ಬಿಟ್ಟಿದೆ. ಟಿಪ್ಪರ್ ಅವನು ಬರ್ತಾ ಲೆಫ್ಟ್ಗೆ ಇಲ್ದಿದ್ದಾನೆ, ಅದು ಹತ್ಬಿಟ್ಟಿದೆ. ಅವ್ರ ಮಗಾನು ಅವ್ರು ಹೋಗ್ತಾ ಇದ್ರು ಗಾಡಿಯಲ್ಲಿ, ಏನೋ ಶಿವರಾತ್ರಿ ಏನೋ ಪೂಜೆ ಗೀಜೆಗೆ ಹೋಗ್ತಾ ಇದ್ರು. ಪಾಪ ಬಿದೋಗಿ ಹಚ್ಬಿಟ್ಟಿದ್ದಾನೆ. ಬ್ಯಾಕ್ ವೀಲ್ ಇಲ್ದಿ ಓಡೋಗ್ಬಿಟ್ಟಿದ್ದಾನೆ. ಇದು ಮೆಟ್ರೋ ಕೆಲಸಗಳು ನಡೀತಾ ಇದೆ ಸರ್. ತುಂಬಾ ಓಡಾಡ್ತಾ ಇದೆ ಗಾಡಿಗಳು ಇಲ್ಲಿ. ಒಂದ್ ರೋಡ್ ಸರಿಗಿಲ್ಲ, ಏನಿಲ್ಲ. 10 ಸಲ ಕಂಪ್ಲೇಂಟ್ ಕೊಟ್ಟಿದೀವಿ. ನಮ್ಮ ಶೇಖರಣ್ಣ ಅವರೆಲ್ಲ ಬಂದು ನಿಂತ್ಕೊಂಡು ಮಾಡಿಸಿದ್ರು. ತಿರ್ಗಾ ಕಿಟ್ಟವರಾಗಿದೆ ಇದು. ಏನು ಹೇಳಂಗಿಲ್ಲ ಪಾಪ. ಅವ್ರದ್ದು ಏನು ಇಲ್ಲ, ಕೆಳಗಡೆ ನಾವೇ ಎತ್ತಿ ಹಾಕಿದ್ದು. ಏನು ಇಲ್ಲ ಪಾಪ. ಹಾಸ್ಪಿಟಲ್ ತಗೊಂಡೋಗಿದ್ದಾರೆ. ಏನಾಗಿದೆ ಗೊತ್ತಿಲ್ಲ. ರೋಡ್ ವ್ಯವಸ್ಥೆ ಚೆನ್ನಾಗಿಲ್ಲ ಇಲ್ಲಿ. ಆಗ್ತಾ ಇರ್ತದೆ ಸರ್ ಆಕ್ಸಿಡೆಂಟ್ ಇಲ್ಲಿಗಳು. ಏನೋ ಒಂದು ಕರೆಕ್ಟ್ ಆಗಿ ಒಂದು ಆಕ್ಷನ್ ತಗೊಂಡ್ಬೇಕು. ಒಂದು ಬೋರ್ಡ್ ಹಾಕ್ಬೇಕು, ಏನೋ ಒಂದು ಮಾಡ್ಬೇಕು ಇಲ್ಲಿ ಕರೆಕ್ಟ್ ಆಗಿ. ಇಲ್ಲಿ ನೋಡ್ತಾ ಇರಬಹುದು, ಒಂದು ಮುಖ್ಯ ರಸ್ತೆಯಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಇದು ಕನೆಕ್ಟಿವಿಟಿ ರಸ್ತೆ ಎಂಡ್ ಅಲ್ಲಿ ನೋಡಿ ಯಾವುದೇ ರೀತಿ ಅಂದ್ರೆ ಕನೆಕ್ಟಿವ್ ರಸ್ತೆಯಿಂದ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುವಂತಹ ರಸ್ತೆ ಯಾವತ್ತಾಗಿರೋ ಸಮತಟ್ಟಾಗಿರ್ಬೇಕು. ಬಟ್ ಇಲ್ಲಿ ಯಾವುದೇ ರೀತಿ ಆತ ರೀತಿ ಇಲ್ಲ. ಅಂದ್ರೆ ಒಂದು ರೀತಿ ವ್ಯತಿರಿಕ್ತವಾಗಿದೆ. ಇಲ್ಲಿ ಒಂದು ಕಡೆ ಹೈ ಅಂದ್ರೆ ಎತ್ತರ ಇದ್ರೆ, ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶ ಆಗಿರುವಂತದ್ದು, ಮತ್ತೊಂದು ಕಡೆಯಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಸಹಜವಾಗಿ ಇಲ್ಲಿ ಆಯ ತಪ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು. ಈ ರೀತಿಯಲ್ಲಿ ಆಯ ತಪ್ಪಂತ ಸಂದರ್ಭದಲ್ಲಿ ಟಿಪ್ಪರ್ ಅಡಿಗೆ ಬಿದ್ದು ಇದೀಗ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂತರ ಬೆಂಗಳೂರಿನಲ್ಲಿ ಮುಂದುವರೆದಿದೆ. ಜನರ ಜೀವಕ್ಕೆ ಸಂಚಕಾರ ಬಂದಿದೆ. ಬೆಂಗಳೂರಿನಲ್ಲಿ ಬಲಿಗಾಗಿ ಕಾಯ್ತಾ ಇದ್ದಾವೆ ಯಮಗುಂಡಿಗಳು. ಆಡುಗೋಡಿಯಲ್ಲಿ ಟಿಪ್ಪರ್ಗೆ ಸಿಲುಕಿ ಮಹಿಳೆ ಕಾಲು ಕಟ್ಟಾಗಿದೆ. ರಸ್ತೆ ಗುಂಡಿಯಿಂದಾನೇ ಈ ತರ ಘಟನೆ ಆಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಘಾತ ನಡೆದ ಜಾಗದಲ್ಲಿ ಗುಂಡಿಗಳದ್ದೇ ಕಾರುಬಾರು. ಸಿಕ್ಕಾಪಟ್ಟೆ ರಸ್ತೆ ಗುಂಡಿಗಳು ಜೊತೆಗೆ ಕಿತ್ತು ಹೋದ ರಸ್ತೆಗಳು. ಹಾಗಾಗಿ ಜನರು ಬಲಿಯಾಗ್ತಾ ಇದ್ದಾರೆ. ನೋಡಿ ಎಷ್ಟು ಯಾವ ರೀತಿಯಲ್ಲಿ ಅಲ್ಲಿ ದಾಟಕ್ಕೆ ಆಗಲ್ಲ ಆ ರೀತಿ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ. ಆದ್ರೆ ಇಲ್ಲಿ ಅಪಘಾತ ಆದ ನಂತರ ಎಚ್ಚೆತ್ತುಕೊಳ್ತಾ ಇದೆ. ಅಲ್ಲಿವರೆಗೂ ಕೂಡ ಅಂದ್ರೆ ಜನರ ಬಲಿಗಾಗಿ ಕಾಯ್ತಾ ಇದ್ದಾವೆ ಗುಂಡಿಗಳು. ಮಹಿಳೆಯೊಬ್ಬರ ಕಾಲು ಕಟ್ಟಾಗಿದೆ ಈ ಗುಂಡಿ ಅವಾಂತರದಿಂದಾಗಿ.
ಹಾಗಾಗಿ ಇಂತಹ ಘಟನೆಗಳು ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಇಡೀ ಬೆಂಗಳೂರಿನಾದ್ಯಂತ ರಸ್ತೆಗಳನ್ನ ಬೇಕಾಬಿಟ್ಟಿಯಾಗಿ ಕಂಡಲ್ಲಿ ಕಿತ್ತಾಕಿದ್ದಾರೆ. ರಿಪೇರಿ ಅಂತೂ ಕೇಳಲೇಬೇಡಿ. ಏನೇನೆಲ್ಲ ನಡೀತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಂತಹ ಮಹಿಳೆಗೆ ಟಿಪ್ಪರ್ ಡಿಕ್ಕೊಡಿದು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಿಮಗೆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರಬಹುದು, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇರೋದು ಈ ಅವೈಜ್ಞಾನಿಕ ರಸ್ತೆ ಅಥವಾ ಇಲ್ಲಿರುವಂತಹ ಗುಂಡಿಗಳಿಂದಾಗಿ ಆಕ್ಸಿಡೆಂಟ್ ಪ್ರಮಾಣ ಆಗ್ತಿರೋದು ಅಂತ. ಯಾಕಂದ್ರೆ ಪ್ರಮುಖ ರಸ್ತೆಯಿಂದ ಕನೆಕ್ಟೆಡ್ ಆಗಿರುವಂತಹ ರಸ್ತೆಗೆ ಇಲ್ಲಿ ನೋಡ್ತಾ ಇರಬಹುದು ಯಾವುದೇ ರೀತಿಯ ಸಮತಟ್ಟಾಗಿರುವಂತಹ ಇದು ಜಾಗ ವ್ಯವಸ್ಥೆ ಇಲ್ಲ. ಜೊತೆಗೆ ಇಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಈ ಒಂದು ಮುಖ್ಯ ರಸ್ತೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಆಯ ತಪ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾ ಇರುವಂತದ್ದು. ಇದೇ ಜಾಗ ಇಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಇದೇ ಜಾಗದಲ್ಲಿ ಇವತ್ತು ಆಕ್ಸಿಡೆಂಟ್ ನಡೆದಿರುವಂತದ್ದು. ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಂತಹ ಮಹಿಳೆ ಏನಿದೆ ಏಕಾಏಕಿ ಆಯ ತಪ್ಪಿ ಕೆಳಗಡೆ ಬೀಳ್ತಾರೆ. ತದನಂತರದಲ್ಲಿ ಆಕೆ ಕಾಲ ಮೇಲೇನೆ ಟಿಪ್ಪರ್ ಹರಿದಂತಹ ಪರಿಣಾಮ ಎರಡು ಕಾಲು ಏನಿದೆ ಕಂಪ್ಲೀಟ್ ಆಗಿ ಛಿದ್ರವಾಗಿದೆ. ಯಾವಾಗ ಘಟನೆ ನಡೆಯುತ್ತೋ ಕೂಡಲೇ ಇಲ್ಲಿರುವಂತಹ ಸ್ಥಳೀಯರು ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಪ್ರತ್ಯಕ್ಷ ಸ್ಥಳೀಯರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಎಷ್ಟೊತ್ತಿಗೆ ಆಯ್ತು ನೀವು ನೋಡುವಾಗ ಅವ್ರ ಕಂಡೀಷನ್ ಹೆಂಗಿತ್ತು ಸರ್? ಸರ್, ಅವ್ರ ಕಂಡೀಷನ್ ತುಂಬಾ ಖರಾಬ್ ಇತ್ತು. ಕಾಲ್ಗೆ ಮೇಲೆ ಹಚ್ಚಿ ಕಾಲೇ ಸಪರೇಟ್ ಆಗ್ಬಿಟ್ಟಿತ್ತು. ಎಲ್ಲ ಬೂಟಿ ಎಲ್ಲ ಆಚೆ ಬಂದ್ಬಿಟ್ಟಿದೆ. ಟಿಪ್ಪರ್ ಅವನು ಬರ್ತಾ ಲೆಫ್ಟ್ಗೆ ಇಲ್ದಿದ್ದಾನೆ, ಅದು ಹತ್ಬಿಟ್ಟಿದೆ. ಅವ್ರ ಮಗಾನು ಅವ್ರು ಹೋಗ್ತಾ ಇದ್ರು ಗಾಡಿಯಲ್ಲಿ, ಏನೋ ಶಿವರಾತ್ರಿ ಏನೋ ಪೂಜೆ ಗೀಜೆಗೆ ಹೋಗ್ತಾ ಇದ್ರು. ಪಾಪ ಬಿದೋಗಿ ಹಚ್ಬಿಟ್ಟಿದ್ದಾನೆ, ಬ್ಯಾಕ್ ವೀಲ್ ಇಲ್ದಿ ಓಡೋಗ್ಬಿಟ್ಟಿದ್ದಾನೆ. ಇದು ಮೆಟ್ರೋ ಕೆಲಸಗಳು ನಡೀತಾ ಇದೆ ಸರ್, ತುಂಬಾ ಓಡಾಡ್ತಾ ಇದೆ ಗಾಡಿಗಳು ಇಲ್ಲಿ. ಒಂದ್ ರೋಡ್ ಸರಿಗಿಲ್ಲ, ಏನಿಲ್ಲ. 10 ಸಲ ಕಂಪ್ಲೇಂಟ್ ಕೊಟ್ಟಿದೀವಿ. ನಮ್ಮ ಶೇಖರಣ್ಣ ಅವರೆಲ್ಲ ಬಂದು ನಿಂತ್ಕೊಂಡು ಮಾಡಿಸಿದ್ರು. ತಿರ್ಗಾ ಕಿಟ್ಟವರಾಗಿದೆ ಇದು, ಏನು ಹೇಳಂಗಿಲ್ಲ. ಪಾಪ ಅವ್ರದ್ದು ಏನು ಇಲ್ಲ, ಕೆಳಗಡೆ ನಾವೇ ಎತ್ತಿ ಹಾಕಿದ್ದು, ಏನು ಇಲ್ಲ. ಪಾಪ ಹಾಸ್ಪಿಟಲ್ ತಗೊಂಡೋಗಿದ್ದಾರೆ, ಏನಾಗಿದೆ ಗೊತ್ತಿಲ್ಲ. ರೋಡ್ ವ್ಯವಸ್ಥೆ ಚೆನ್ನಾಗಿಲ್ಲ ಇಲ್ಲಿ. ಆಗ್ತಾ ಇರ್ತದೆ ಸರ್ ಆಕ್ಸಿಡೆಂಟ್ ಇಲ್ಲಿಗಳು. ಏನೋ ಒಂದು ಕರೆಕ್ಟ್ ಆಗಿ ಒಂದು ಆಕ್ಷನ್ ತಗೊಂಡ್ಬೇಕು, ಒಂದು ಬೋರ್ಡ್ ಹಾಕ್ಬೇಕು, ಏನೋ ಒಂದು ಮಾಡ್ಬೇಕು ಇಲ್ಲಿ ಕರೆಕ್ಟ್ ಆಗಿ. ಇಲ್ಲಿ ನೋಡ್ತಾ ಇರಬಹುದು, ಒಂದು ಮುಖ್ಯ ರಸ್ತೆಯಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಇದು ಕನೆಕ್ಟಿವಿಟಿ ರಸ್ತೆ. ಕನೆಕ್ಟಿವ್ ರಸ್ತೆ ಎಂಡ್ ಅಲ್ಲಿ ನೋಡಿ ಯಾವುದೇ ರೀತಿ ಅಂದ್ರೆ ಕನೆಕ್ಟಿವ್ ರಸ್ತೆಯಿಂದ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುವಂತಹ ರಸ್ತೆ ಯಾವತ್ತಾಗಿರೋ ಸಮತಟ್ಟಾಗಿರ್ಬೇಕು. ಬಟ್ ಇಲ್ಲಿ ಯಾವುದೇ ರೀತಿ ಆತ ರೀತಿ ಇಲ್ಲ. ಅಂದ್ರೆ ಒಂದು ರೀತಿ ವ್ಯತಿರಿಕ್ತವಾಗಿದೆ. ಇಲ್ಲಿ ಒಂದು ಕಡೆ ಹೈ ಅಂದ್ರೆ ಎತ್ತರ ಇದ್ರೆ, ಮತ್ತೊಂದು ಕಡೆ ತಗ್ಗು ಪ್ರದೇಶ ಆಗಿರುವಂತದ್ದು, ಮತ್ತೊಂದು ಕಡೆಯಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಸಹಜವಾಗಿ ಇಲ್ಲಿ ಆಯ ತಪ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು. ಈ ರೀತಿಯಲ್ಲಿ ಆಯ ತಪ್ಪಂತ ಸಂದರ್ಭದಲ್ಲಿ ಟಿಪ್ಪರ್ ಅಡಿಗೆ ಬಿದ್ದು ಇದೀಗ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಮುಂದುವರೆದಿದೆ. ಜನರ ಜೀವಕ್ಕೆ ಸಂಚಕಾರ ಬಂದಿದೆ. ಬೆಂಗಳೂರಿನಲ್ಲಿ ಬಲಿಗಾಗಿ ಕಾಯ್ತಾ ಇದ್ದಾವೆ ಯಮಗುಂಡಿಗಳು. ಆಡುಗೋಡಿಯಲ್ಲಿ ಟಿಪ್ಪರ್ಗೆ ಸಿಲುಕಿ ಮಹಿಳೆ ಕಾಲು ಕಟ್ಟಾಗಿದೆ. ರಸ್ತೆ ಗುಂಡಿಯಿಂದಾನೇ ಈ ತರ ಘಟನೆ ಆಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಘಾತ ನಡೆದ ಜಾಗದಲ್ಲಿ ಗುಂಡಿಗಳದ್ದೇ ಕಾರುಬಾರು.